ಹಬ್ಬಕ್ಕೆ ಸಾಫ್ಟ್ ಆಗಿರುವಂಥ ಹೋಳಿಗೆ ಮಾಡಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಸಖತ್ತಾಗಿ ಸಾಫ್ಟಾಗಿ ಮಾಡ್ಕೊಂಬಿಡ್ಬೋದು. ಫಸ್ಟ್ ಟೈಮ್ ಮಾಡೋರು ಸಹ ಅಷ್ಟೇ ಸುಲಭವಾಗಿ ಬಾಯಲ್ಲಿಟ್ಟರೆ ಕರ್ಗೋಗೋ ರೀತಿಯಲ್ಲಿ ಸಾಫ್ಟಾಗಿ ಹೋಳಿಗೆ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಹೂರಣನೂ ಅಷ್ಟೇ ಸಾಫ್ಟಾಗಿ ಒಂದೇ ಅಳತೆಯಲ್ಲಿ ಮಾಡ್ಕೋಬೇಕು. ಅದನ್ನು ಮತ್ತೆ ಹೂರಣ ಆಗಲಿ ಕಣಕ ಆಗಲಿ ಎಷ್ಟು ಸಾಫ್ಟಾಗಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ನೋಡಿ, ನಾನಿಲ್ಲಿ ಒಂದು 1/4 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸಣ್ಣದಾಗಿ ಇರುತ್ತಲ್ಲ ಚಿರೋಟಿ ರವೆ, ಅದನ್ನು ತೊಗೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ನಾವು ಹಿಟ್ಟನ್ನು ನೆನೆಸ್ಕೊತೀವಲ್ಲ, ಆ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನೆನೆಸಿ ಇಟ್ಕೋಬೇಕು. ಈ ರೀತಿಯಾಗಿ ಫಸ್ಟೇ ನಾವು ರವೆನಷ್ಟೇ ನೆನೆಸಿ ಇಟ್ಕೊಳೋದ್ರಿಂದ ಹಿಟ್ಟನ್ನು ನಾವು ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಫಸ್ಟು ರವೆನ ನಾವು ಈ ರೀತಿಯಾಗಿ ನೆನೆಸಿ ಇಟ್ಕೋಬೇಕು. ಒಂದು 10 ನಿಮಿಷ ಈ ರೀತಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರವೆ ನೆನೆಯೋಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ನೆನೆಸ್ಕೊಂಡ್ರೆ ಹಿಟ್ಟು ತುಂಬ ಬೇಗ ನೆನೆಯುತ್ತೆ. ಹಾಗಾಗಿ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಫಸ್ಟ್ ನಾನು ರವೆನ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು 10 ನಿಮಿಷ ಆದಮೇಲೆ ರವೆ ಎಷ್ಟು ಸಾಫ್ಟಾಗಿ ನೆಂದಿದೆ. ಈ ರೀತಿ ಆದರೆ ಸಾಕಾಗುತ್ತೆ. ಇವಾಗ ಇದರಲ್ಲೇ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ಪಷ್ಟು ರವೆಗೆ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಫಸ್ಟ್ ಇದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿ ಬರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾದ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನೆನೆಸ್ಕೊಂಡಾದ್ಮೇಲೆ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇಡೋಣ. ಈ ರೀತಿ ಎಣ್ಣೆ ಹಾಕ್ಕೊಳೋದ್ರಿಂದ ಹಿಟ್ಟು ಡ್ರೈ ಆಗೋದಿಲ್ಲ ಮೇಲೆ ಎಲ್ಲ. ಹಾಗಾಗಿ ಈ ರೀತಿ ಎಣ್ಣೆ ಹಾಕಿ ಮುಚ್ಚಿ ಇಟ್ಕೊತೀನಿ. ಅಷ್ಟರಲ್ಲೇ ನಾನೀಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, ಇಲ್ಲಿ ನಾನು 1 ಕಪ್ಪಷ್ಟು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು 1-2 ಸರಿ ವಾಶ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ನೋಡಿ, 1-2 ಸರಿ ವಾಶ್ ಮಾಡ್ಕೊಂಡಾದಮೇಲೆ ಬೇಳೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಸ್ವಲ್ಪ ಅರಿಶಿನೂ ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ, ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಕುದಿ ಬರುತ್ತೆ. ನೋಡಿ, ಮೇಲೆಲ್ಲ ನೊರೆ ಬರುತ್ತಲ್ವ, ಈ ನೊರೆನೆಲ್ಲ ತೆಗಿಬೇಕಾಗುತ್ತೆ. ಈ ರೀತಿ ಎಲ್ಲ ನೊರೆನ ತೆಗೆದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ಸರಿ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಬೇಳೆ ಬೆಂದಿದೆನಾ ಅಂತ. ನೋಡಿ, ಬೇಳೆ ಇನ್ನೂ ಬೆಂದಿಲ್ಲ, ಗಟ್ಟಿಯಾಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಳೆ ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಹೂರಣ ಅನ್ನೋವಂಥದ್ದು ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಬೇಳೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕಾಗುತ್ತೆ. ಇಷ್ಟು ಬೆಂದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಈ ರೀತಿ ತಿಳಿಯನ್ನು ಮತ್ತು ಬೇಳೆಯನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ತಿಳಿಯಲ್ಲಿ ತಿಳಿ ಸಾರು ಅಥವಾ ಒಬ್ಬಟ್ಟು ಸಾರು ಮಾಡ್ಕೊತೀವಿ. ಈಗ ನೋಡಿ, ಬೇಳೆನೆಲ್ಲ ತೆಗೆದುಬಿಟ್ಟು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕಾಯಿ ಬೆಲ್ಲ ಬೇಳೆ ಎಲ್ಲದನ್ನು ಚೆನ್ನಾಗಿ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು. ನೋಡಿ, ಬೆಲ್ಲನೂ ಸಹ ಚೆನ್ನಾಗಿ ಕರಗಿದೆ. ಇವಾಗ ಇದೆಷ್ಟು ನೀರು ಥರ ಇದೆ ಅಲ್ವಾ, ಒಂದು ಸ್ವಲ್ಪ ಗಟ್ಟಿಗೆ ಹಾಕಬೇಕು. ಬೆಲ್ಲ ಕಾಯಿ ಇದೇನಿದೆ ಅಲ್ವಾ, ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಈಗ ಆದಮೇಲೆ ನಾವು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ. ಇವಾಗ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ರುಬ್ಬೋದಕ್ಕೆ ಸ್ವಲ್ಪ ತಣ್ಣಗಾಗಬೇಕಿದೆ, ಹಾಗಾಗಿ ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಈ ರೀತಿ ಇದ್ದರೆ ಸಾಕಾಗುತ್ತೆ. ಈಗ ಇದನ್ನು ನೀರೇನು ಆಗದೇನೆ ಚೆನ್ನಾಗಿ ಮೆತ್ತಗೆ ಆಗಬೇಕು. ಈ ರೀತಿಯಾಗಿ ಆಗಬೇಕು ನೋಡಿ. ಮುಟ್ಟಿದರೆ ಕೈಗೆ ಹತ್ಕೊಳೋದಿಲ್ಲ. ಹಾಗೆ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ರೀತಿ ಆದರೆ ಹೂರ್ಣ ರೆಡಿಯಾಗಿದೆ ಅಂತ. ಅದೇ ರೀತಿ ನಾನು ಎಲ್ಲ ಬೇಳೆ ಏನಿದೆ ಅಲ್ವಾ ಅದನ್ನು ನೀಟಾಗಿ ರುಬ್ಬಿಟ್ಟು ಒಂದರಲ್ಲಿ ಇಟ್ಕೊತೀನಿ. ನೋಡಿ ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿ ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟನ್ನು ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಹಾಗೇನೂ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿಕೊಂಡು ಮಾಡೋದ್ರಿಂದ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳೋದಕ್ಕೆ ಸುಲಭ ಆಗುತ್ತೆ. ನೋಡಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀವೇ ನೋಡಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಯಾವ ರೀತಿ ಎಳೆದ್ರೂ ಸಹ ನಮಗೆ ಹಿಟ್ಟು ಕಟ್ಟಾಗೋದಿಲ್ಲ. ಈ ರೀತಿ ಇದ್ದರೆ ಚೆನ್ನಾಗಿ ನೆಂದಿದೆ ಅಂತ. ತುಂಬ ಕಡಿಮೆ ಟೈಮಲ್ಲಿ ನಾವು ಹಿಟ್ಟನ್ನು ನೆನೆಸ್ಕೋಬೋದು. ರವೆನ ನಾವು ಫಸ್ಟೇ ನೆನೆಸ್ಕೊಂಡು ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಂಡು ಆಮೇಲೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಹೂರ್ಣ ಏನಿದೆ ಅಲ್ವಾ ಅದನ್ನು ಈ ರೀತಿಯಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ಹಾಗೇನೂ ಮಾಡ್ಕೋಬೋದು. ಒಂದು 4-5 ಉಂಡೆಗಳನ್ನ ಫಸ್ಟೇ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ನೋಡಿ ಈಗ ಈ ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಈ ರೀತಿಯಾಗಿ ಅಗಲ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು. ಇಲ್ಲಿ ಸೈಡಲ್ಲಿ ಏನಿದೆ ಅಲ್ವ ಅದೊಂದು ಸ್ವಲ್ಪ ತೆಳುವಾಗಿರಬೇಕು. ಮಧ್ಯದಲ್ಲಿ ಹೂರ್ಣನ ಇಟ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಎಲ್ಲದನ್ನು ಕವರ್ ಮಾಡ್ಕೋಬೇಕು. ಹಿಟ್ಟಿನ ಈ ರೀತಿಯಾಗಿ ಉಳಿದಿರೋದನ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ನೋಡಿ ತಟ್ಕೋಬೇಕು. ಲೈಟಾಗಿ ಒಂದು ಸ್ವಲ್ಪ ತಟ್ಟೋದ್ರಿಂದ ನೀಟಾಗಿ ಬರುತ್ತೆ. ಈ ರೀತಿ ತಟ್ಟಾದಮೇಲೆ ಮೇಲ್ಗಡೆ ಒಂದು ಕವರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬಾರ್ದು. ಬೇಕು ಅಂದರೆ ಪ್ರೆಸ್ ಮಾಡ್ಕೋಬೋದು, ಇಲ್ಲಾಂದರೆ ಜಸ್ಟ್ ನೋಡಿ ಎಲ್ಲ ಸೈಡಲ್ಲೂ ಈಕ್ವಲ್ ಆಗಿ ಹೂರ್ಣ ಎಲ್ಲ ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು. ಆ ರೀತಿಯಲ್ಲಿ ಈ ರೀತಿ ಸ್ವಲ್ಪ ಹಿಂಗೆ ಉಜ್ಕೊಂಡ್ರೆ ಸಾಕಾಗುತ್ತೆ. ಲಟ್ಟಣಿಕೆಯಲ್ಲಿ ಉಜ್ಜೋ ಅವಶ್ಯಕತೆ ಇಲ್ಲ, ಬೆರಳಲ್ಲಿ ತಟ್ಟೋ ಅವಶ್ಯಕತೆ ಇಲ್ಲ. ನೋಡಿ ತುಂಬ ಸುಲಭವಾಗಿ ಆಗೋಗೋಯ್ತು. ಇವಾಗ ನಾವು ತವ ಏನು ಒಂದು ಕಡೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆಗಿದೆ. ಇವಾಗ ನೋಡಿ ಈ ರೀತಿಯಾಗಿ ಹಾಕಿಬಿಟ್ಟು ನಿಧಾನಕ್ಕೆ ತೆಗಿಬೇಕು ಹೋಳಿಗೆ ಶೀಟನ್ನು. ಈ ರೀತಿ ಎರಡೂ ಸೈಡಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಎಣ್ಣೆ ಅಥವಾ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಂಡು ಎರಡೂ ಸೈಡಲ್ಲೂ ಫ್ರೈ ಮಾಡಿಕೊಂಡ್ರೆ ಹೋಳಿಗೆ ರೆಡಿ ಆಗೋಯ್ತು. ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಆರಾಮಾಗಿ ಹೋಳಿಗೆ ರೆಡಿ ಮಾಡ್ಕೊಂಬಿಡ್ಬೋದು. ಕಡಿಮೆ ಟೈಮಲ್ಲಿ ಹೋಳಿಗೆನ ನಾವು ಈ ರೀತಿಯಾಗಿ ಸುಲಭವಾಗಿ ಹಬ್ಬಕ್ಕೆ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.